ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ನಾನಿವತ್ತು ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಜನವರಿ 1 ದೇವರ ಆಶೀರ್ವಾದ ತಗೊಳ್ಳೋಣ. ಆ ಶಿವ ಆಶೀರ್ವಾದ ತಗೊಂಡು ಬೆಟ್ಟ ಹತ್ತಿ ನೋಡೋಣ, ಬನ್ನಿ ಹೋಗೋಣ. ನೈಸ್ ರೋಡಲ್ಲಿರೋದು. ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ಮಾಗಡಿ ರೋಡಿಂದ ನೈಸ್ ರೋಡ್ ತೊಗೊಂಡೆ. ಇಲ್ಲಿಂದ ನಾನು ತುಮಕೂರು ರೋಡು, ಅಲ್ಲಿಂದ ಶಿವಗಂಗೆಗೆ ಹೋಗ್ತೀನಿ. ಬನ್ನಿ ಹೋಗೋಣ. ನೈಸ್ ರೋಡು ಫುಲ್ ಜಾಮ್ ಇದೆ, ನೋಡ್ಬೋದು. ವಿಂಡ್ ಮಿಲ್ ಎಲ್ಲ ಇದೆ, ಸಖತ್ತಾಗಿದೆ. ಬನ್ನಿ ಹೋಗೋಣ ಶಿವಗಂಗೆಗೆ ಬೆಟ್ಟ ಹತ್ತಿ. ಇನ್ನೇನು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀರಿ, ಇನ್ನೊಂದು 4 ಕಿಲೋಮೀಟ್ರ್ ಶಿವಗಂಗೆ. ಬನ್ನಿ ಹೋಗೋಣ. ನೋಡಿ, ಅದೇ ಶಿವಗಂಗೆ ಬೆಟ್ಟ, ಸಖತ್ತಾಗಿದೆ. ಇನ್ನೇನು ಹತ್ರದಲ್ಲಿ ಹೋಗ್ತಾ ಇದ್ದೀನಿ. ಕೊನೆಗೂ ಬಂದೇ ಬಿಟ್ರೆ ಶಿವಗಂಗೆ ಟೆಂಪಲ್ಗೆ. ತುಂಬ ಜನ, ಏನು ಜನ. ಬನ್ನಿ ಎಂಟ್ರೆನ್ಸ್ ಕೊಟ್ಟೋಗ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾಯಿದ್ದಾರೆ, ಸಖತ್ತಾಗಿದೆ. ಹೊರಗಡೆ ಹೋಗ್ತಾಯಿದ್ರೆ ಒಂಥರ ಪಾಸಿಟಿವ್ ವೈಬು. ಏನು ವಿಶೇಷ ಅಂದರೆ ಇದು ತುಂಬ ಹಳೆ ಟೆಂಪಲ್ಲು, ಮತ್ತು ಇದು 2 ಕಿಲೋಮೀಟ್ರ್ ನಡಿಬೇಕು ನೀವು ಮೇಲೆ. ಮೆಟ್ಲಿದೆ ನೋಡಿ. ನಂದಿ ಎಷ್ಟು ದೊಡ್ಡದಿದೆ ಅಂದರೆ ನಂದಿ ನೀವು ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ಯಾವ ಥರ ಇರ್ಬೋದು ನೀವು ಯೋಚನೆ ಮಾಡಿ. ಎಲ್ಲ ಫೋಟೋ ಹಿಡ್ಕೊತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಪ್ಲೇಸು. 2 ಕಿಲೋಮೀಟ್ರ್ ಟ್ರೆಕ್ಕಿಂಗು. ಬೆಳಗಿನ ಜಾವ ಬಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಹಿಸ್ಟಾರಿಕಲ್ ಪ್ಲೇಸು. ನನಗಂತೂ ಭಾಳ ಇಷ್ಟ ಆಯಿತು. ಒಳಗಡೆ ಕಲ್ಲು ಪಿಲ್ಲರ್ ನೋಡಿ ಎಷ್ಟು ಹಳೇದು. ಈಗೆಲ್ಲ ಸ್ವಲ್ಪ ಪೇಂಟಿಂಗ್ ಎಲ್ಲ ಹೊಡೆದ್ಬಿಟ್ಟಿದ್ದಾರೆ. ಜನ ಅಂದರೆ ಜನ ಜೋಗಳಿ. ತುಂಬ ಜನ ಇದ್ದರು, ಚೆನ್ನಾಗಿತ್ತು. ಆ ಜನದ ಮಧ್ಯೆ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ರೆ ಥರ ಸುಂದರವಾಗಿತ್ತು. ನೋಡಿ, ಕಲ್ಲೆಲ್ಲ ಇಟ್ಬಿಟ್ಟು ಥರ ಎಲ್ಲ ಒಂಥರ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಪೊಲೀಸವರೆಲ್ಲ ಓಡಾಡ್ದವ್ರೆ. ಫೋಟೋ ಶೂಟಿಗಂತೂ ಸಖತ್ತಾಗಿದೆ ಪ್ಲೇಸು. ಎಲ್ಲ ಹುಡುಗಿರು ಎಲ್ಲ ಫೋಟೋ ಹಿಡ್ಕೊತಾ ಇದ್ದಾರೆ, ಸಖತ್ತಾಗಿದೆ. ನೋಡಿ, ಆ ಪಿಲ್ಲರ್ಗಳು ನೋಡಿ ಎಷ್ಟು ಹಳೆ ಕಾಲದ್ದಿರ್ಬೋದು, ಯಾವ ಥರ ಇರ್ಬೋದು ನೋಡಿ. ತಾಯಿ ದೇವಸ್ಥಾನ. ಬೆಟ್ಟ ಎಷ್ಟು ಕೆಳಗಡೆ ಅಂದರೆ ಬಗ್ಬೇಕು ಹಂಗೆ. ಒಂದು ಸಂದಿ ಅಷ್ಟೇ, ಇಷ್ಟೇ ಸಂದಿ, ನುಗ್ಗಕ್ಕಾಗಲಿಲ್ಲ. ಆ ಥರ ಇದೆ. ಎಕ್ಸ್ಪೀರಿಯನ್ಸ್ ಸಖತ್ತಾಗಿರುತ್ತೆ. ಒಂದ್ಸಲಿ ನೀವು ವಿಸಿಟ್ ಮಾಡಿದ್ರೆ ತುಂಬ ಚೆನ್ನಾಗಿದೆ. ನೋಡಿ, ಹಿಂಗೆ ಆಚೆ ಬಂದರೆ ನೋಡಿ ಬೆಟ್ಟ ಎಷ್ಟು ತಗ್ಬಿಟ್ಟಿದೆ ಕೆಳಗಡೆ ಅಂದರೆ. ಅಲ್ಲಿ ಒಂದು ಟೆಂಪಲ್ಲು, ತಾಯಿ ಮೂರ್ತಿ ನೋಡ್ತಾ ಇದ್ದರೆ ಭಯಂಕರ, ಎಷ್ಟು ಭಯ ಆಗುತ್ತೆ ಹಂಗೆ. ಆ ರೀತಿ ಇದೆ ನೋಡಿ. ಹಂಗೆ ತೋರಿಸ್ತೀನಿ ನಿಮಗೆ, ಝೂಮ್ ಮಾಡಿ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ನೋಡಿ ಹೆಂಗಿದೆ ಅಂತ. ಫುಲ್ ಪವರ್ಫುಲ್ಲು, ಆ ರೇಂಜಿಗಿದೆ. ಜನ ತುಂಬ ಇದ್ದರು, ವಿಪರೀತ ಜನ. ಚಿಕ್ಕ ಜಾಗ, ಜನ ತುಂಬ ಇದ್ದರು. ನೋಡಿ ಎಷ್ಟು ಸಖತ್ ಪವರ್ಫುಲ್ಲಾಗಿದೆ ವಿಗ್ರಹ.
ಹಂಗೆ ನನ್ನ ಫ್ರೆಂಡ್ಸು ಸಬ್ಸ್ಕ್ರೈಬರ್ಸು ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡಿಸ್ಕೊಂಡು ಅವ್ರ ಜೊತೆ ಫೋಟೋ ಎಲ್ಲ ಹಿಡ್ಕೊಂಡು ವೀಡಿಯೋ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದಾಯಿತು. ತುಂಬ ಚೆನ್ನಾಗಿತ್ತು. ಈಗ ಸಬ್ಸ್ಕ್ರೈಬರ್ ಸಿಕ್ಕಿದ್ರೆ ಎಲ್ಲೋ ಆಚೆ ಕಡೆ ತುಂಬ ಖುಷಿಯಾಗುತ್ತೆ, ನಮ್ಮ ಕನ್ನಡದವ್ರನ್ನ ಒಬ್ಬರನ್ನ ಸಪೋರ್ಟ್ ಮಾಡ್ತಾರೆ ಅಂತ. ಇದೇ ಬೆಟ್ಟನ ಈಗ ಸ್ಟಾಪ್ ಮಾಡಿರೋದು, ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊತಾರೆ ಅಂತ ಅದಕ್ಕೆ ಸ್ಟಾಪ್ ಮಾಡಿದ್ದಾರೆ. ದೇವಸ್ಥಾನ ನೋಡೋಕೆ ಬಿಡ್ತಾರೆ. ಎಲ್ಲ ಸಿಗುತ್ತೆ ನಿಮಗೆ ಹಣ್ಣು ಬೇಕಾ, ವಾಟರ್ ಬಾಟಲ್ ಬೇಕಾ ಎಲ್ಲ. ಈ ನಂದಿನೇ ಸ್ಪೆಷಲು. ಎಷ್ಟು ದೊಡ್ಡದಾಗಿದೆ ನೋಡಿ, ಯಾವ ರೀತಿ ಕೆತ್ತನೆ ಮಾಡಿರಬೇಕು ಅವರು, ಯಾವ ಟೈಮಲ್ಲಿ ಮಾಡಿದ್ರು. ಈ ಥರ ಎಲ್ಲ ಹಿಸ್ಟೋರಿಕಲ್ ಪ್ಲೇಸು ಸಿಗೋದೇ ಕಷ್ಟ. ಇದನ್ನೆಲ್ಲ ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಿಂತ ಕಡೆ. ಎಷ್ಟು ದೊಡ್ಡದಿದೆ ನೋಡಿ ಅದು, ಅಪ್ಪ. ಒಂದು ದೊಡ್ಡ ಕಲ್ಯಾಣಿ ಇದೆ ಇಲ್ಲಿ, ತುಂಬ ಚೆನ್ನಾಗಿದೆ. ಅಲ್ಲಿ ಕಳ್ಳೆಪುರಿ ತೊಗೊತಾರೆ, ಜಾತ್ರೆಲೆಲ್ಲ ಮಾಡ್ತಾಯಿರ್ತಾರೆ ನೋಡಿ. ಆ ಕಳ್ಳೆಪುರಿ ತೊಗೊಂಡು ಇಲ್ಲಿ ಹಾಕ್ತಾರೆ. ಮೀನು ಇಷ್ಟಿಷ್ಟು ದಪ್ಪ ಮೀನು ಏನು ಎಗರ್ತವೆ ಆ ಕಳ್ಳೆಪುರಿಗೆ. ಸಖತ್ತಾಗಿದೆ. ಇದು ಒಂಥರ ವ್ಯೂ ನೋಡ್ತಾ ಇದ್ರೇ ನಿಮಗೆ ಮೈಂಡೆಲ್ಲ ಫ್ರೆಶ್ ಆಗಿಬಿಡುತ್ತೆ. ಇಂಥ ಜಾಗಕ್ಕೆ ನೀವು ಬರಬೇಕು. ಹತ್ರನೇ ಇರೋದು, ದೂರ ಏನಿಲ್ಲ. ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಅದೇ ಬೆಟ್ಟ, ಆ ಬೆಟ್ಟ ಮೇಲಕ್ಕೆ ಬಿಡಲಿಲ್ಲ, ಪರವಾಗಿಲ್ಲ. ಇನ್ನೊಂದು ಸಲ ದೇವ್ರು ಕರ್ಸ್ಕೊತಾನೆ. ಈಗ ಕರ್ಸ್ಕೊಂಡಿದ್ದಾನೆ ಅಂದರೆ ಇನ್ನೊಂದು ಸಲ ಕರ್ಸ್ಕೊತಾರೆ ನಮ್ಮನ್ನು. ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ಬ್ಯೂಟಿಫುಲ್. ಇದೇ ಮಜಾ ಇರೋದು. ಹಾರ್ಸ್ ಕಾಣಿಸ್ಕೊಂಬಿಡ್ತಾ, ನಾನು ಹಾರ್ಸ್ ಮೇಲೆ ಕುತ್ಕೊಂಡೆ, ಭಯನೇ ಆಗೋಯ್ತು. ಅಣ್ಣ ಹಿಡ್ಕೊಂಡಿದ್ದಾರೆ. ನಾನು ಫಸ್ಟ್ ಟೈಮ್ ಅಲ್ವಾ, ನನಗೆ ಗೊತ್ತಾಗ್ತಾಯಿಲ್ಲ ಹೆಂಗೆ ಹಿಡಿಬೇಕಂತಲೂ ಗೊತ್ತಾಗ್ತಾಯಿಲ್ಲ. ಏನದು ಸುಮ್ಮನೆ ಅವ್ರೇನಾದರೂ ಹಿಂಗೆ ಓಯ್ ಅಂದರೆ ಸಾಕು, ತಕ್ಕಂಥ ಸ್ಪೀಡಾಗಿ ಓಡುತ್ತೆ. ಹಂಗೆ ಅವ್ರಿಗೆ ಹೆಂಗೆ ಮಾತಲ್ಲಿ ಕಂಟ್ರೋಲ್ ಮಾಡಿದ್ದಾರೆ ಅಂದರೆ ಅನಿಮಲ್ನ, ಪಾ ಕುದುರೆನ ಯಾವ ರೀತಿ ಕಂಟ್ರೋಲ್ ಮಾಡಿದ್ದಾರೆ ಅಂದರೆ, ಅವ್ನು ಕುತ್ಕೊಂಡತ್ತೆ, ನಿಂತ್ಕೊಳುತ್ತೆ. ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ₹100 ತೊಗೊತಾರೆ. ಒಂದು ಎಕ್ಸ್ಪೀರಿಯೆನ್ಸ್ಗೋಸ್ಕರ ಏನಾಗೋದಿಲ್ಲ. ತುಂಬ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಚೇಂಜ್ ಇಲ್ಲಮ್ಮ, ಕೊಟ್ಟೆ ಅವಾಗೆ, ನಿಮ್ಮವ್ರಿಗೆ ಅವಾಗೆ ಕೊಟ್ಟೆ. ಶಿವಗಂಗೆ ಬೆಟ್ಟದಿಂದ ಮನೆಗೆ ಹೋಗೋ ಸಮಯ ಬಂದಿದೆ. ಹೊರಡೋಣ ಮನೆಗೆ. ನಾನು ಒಂದು 11 ಗಂಟೆಗೆ ಬಂದಿದ್ದು, 3:30 ಆಗುತ್ತೆ ಮಿನಿಮಮ್ ಮನೆಗೆ ಹೋಗೋಷ್ಟರಲ್ಲಿ. ಆರಾಮಾಗಿ ಮನೆಗೆ ಹೋಗೋಣ. ನಮಸ್ಕಾರ ಎಲ್ಲ ಕನ್ನಡಿಗರಿಗೆ. ಶಿವಗಂಗೆಗೆ ಹೋಗಿದ್ದು ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿತ್ತು. ಹೊಸ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ. ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಹಾರ್ಸ್ ರೈಡ್ ಮಾಡಿದೆ. ಜನ ಜೋಗಳಿ ಅಂತೀರಾ, ಕಾಲಿಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಬೆಟ್ಟ ಮೇಲೆ ನಂದಿ ಒಂದಿದೆ, ಅಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಒಂದು 3 ದೇವಸ್ಥಾನ, ಒಂದು 3 ಗುಡಿ ಇದೆ. ಅದನ್ನು ನೀವು ನೋಡ್ಕೊಂಡು ಬರ್ಬೋದು. ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನೋಡಿ. ನೀವು ಹೋಗ್ಬೇಕಂದ್ರೆ ಬೈಕಲ್ಲಿ ಹೋಗ್ಬೋದು ಆರಾಮಾಗಿ. 50 ಕಿಲೋಮೀಟ್ರ್ ಅಷ್ಟೇ. ಕೆಂಗೇರಿಯಿಂದ 50 ಕಿಲೋಮೀಟ್ರ್ ಆಗುತ್ತೆ. ಆರಾಮಾಗಿ ಬೈಕಲ್ಲಿ ಹೋಗ್ಬೋದು ರೀ. ನಿಮ್ಮ ಹೊಸ ವರ್ಷ ಚೆನ್ನಾಗಾಗಲಿ. ನನ್ನ ಹೊಸ ಎಕ್ಸ್ಪೀರಿಯೆನ್ಸ್ ಆಯಿತು. ನಿಮ್ಮ ಬ್ರೈನ್ನ ನೀವು ಸ್ಟ್ರಾಂಗಾಗಿ ಇಟ್ಕೊಳ್ಳಿ. ನಿಮ್ಮ ಬ್ರೈನ್ನ ನೀವು ಕಂಟ್ರೋಲ್ ಮಾಡ್ಕೊಂಡು ಏನು ಬೇಕಾದರೂ ಸಾಧನೆ ಮಾಡ್ಬೋದು.
ಈ ಹೊಸ ವರ್ಷ ನೀವು ಅಂದ್ಕೊಂಡಂಗೆ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲ ಕನ್ನಡಿಗರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಹೊಸ ವರ್ಷದ ಶುಭಾಶಯಗಳು. ಎಲ್ಲ ಒಳ್ಳೆಯದಾಗಲಿ, ಪಾಸಿಟಿವ್ ವೈಬ್ ಇರಲಿ ಎಲ್ಲ ಕಡೆ. ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ಬರ್ತೀನಿ. ಅಂಟಿಲ್ ದೆನ್ ನನ್ನ ಯೂಟ್ಯೂಬ್ ವಿಡಿಯೋನ ನೋಡಿ. ತುಂಬ ಧನ್ಯವಾದ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು.